ಇವತ್ತು ಫೈನಲ್ ಆಗಿ ಈ ಒಂದು ಚಂದ್ರಮೌಳೇಶ್ವರಿ ದೇವಸ್ಥಾನದ ವಿಡಿಯೋ ಆಯ್ತು. ಇವಾಗ ಈಗ ಮಮ್ಮಿನ ಕರ್ಕೊಂಡು ಬಂದಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಐ ವೆಲ್ಕಮ್ ವಿತ್ ಯು. ಥ್ಯಾಂಕ್ ಯು. ನಾನು ಅಣ್ಣ ಮತ್ತು ಮಮ್ಮಿ 3 ಜನ ಸೇರಿಕೊಂಡು ಇನ್ನೊಬ್ಬ ಅಣ್ಣ ಇಲ್ಲೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ದೇವಸ್ಥಾನ ಏನು ಅಂತ ಇಬ್ಬರು ಅಣ್ಣನೇ ಪರಿಚಯ ಮಾಡಿಕೊಡ್ತಾರೆ. ಓಕೆ, ಹಾಗಾದರೆ ಲಿಂಗೇಶ್ವರ ದೇವಸ್ಥಾನ ಅಂತ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತು ಹೊಸ ವರ್ಷಕ್ಕೆ ನಾವು ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಹಾಗೆ ಇವರು ನಮ್ಮ ಅಪಾರ್ಟ್ಮೆಂಟಿನ ಥ್ಯಾಂಕ್ ಯು. ರಾಜೇಶ್ವರಿ, ಇವತ್ತು ನಾವು ಹೊಸ ವರ್ಷದ ಫಸ್ಟ್ ಡೇ ಆಗೈತಿ. ಇವತ್ತು ನಾನು ನೀನು ಅವ್ವ ಕುಡ್ಕೊಂಡು ಹೋಗೋಣ ಆಯ್ತಾ? ಅದಕ್ಕೆ ಅಲ್ಲಿ ಹೋಗಿ ದೇವಸ್ಥಾನ ನೋಡಿಕೊಂಡು ಬರೋಣ. ಹಾಗಾದರೆ ಎಲ್ಲರೂ ನೀವು ಈ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ವೀಕ್ಷಕರು ಇಲ್ಲಿಗೆ ಬಂದು ಇದನ್ನು ನೋಡ್ಬೋದು. ನಾವು ಅಲ್ಲಿ ಹೊಂಟಿದ್ದೀವಿ ಈಗ. ಹಾಗಾದರೆ ನಾವೀಗ ಆಟೋದಲ್ಲಿ ಹೊರಡ್ತಾ ಇದ್ದೀವಿ. ಅದ ಕಾರಣ ನಮ್ಮೊಂದಿಗೆ ನೀವು ಬರ್ಬೋದಲ್ಲ? ಬನ್ನಿ. ಎಲ್ರಿಗೂ ವೆಲ್ಕಮ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಬಾಯ್. ನೋಡಿ ಸ್ನೇಹಿತರೆ, ಎಷ್ಟೊಂದು ದೊಡ್ಡದಾದ ಭವ್ಯವಾದ ಚಂದ್ರಮೌಳೇಶ್ವರ ದೇವಸ್ಥಾನ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ನಾವು ಪ್ರಪ್ರಥಮ ಬಾರಿಗೆ ಈ ದೇವಸ್ಥಾನಕ್ಕೆ ಬಂದ್ವಿ. ಇದು ನಮ್ಮ ಬಾದಾಮಿ ಪಟ್ಟದಕಲ್ಲು, ಹಂಪಿ ಈ ರೀತಿ ಹೋಲುವಂಥ ಒಂದು ದೇವಸ್ಥಾನ. ಸ್ಟಾರ್ಟಿಂಗ್ ಎಲ್ಲೇ ಹೋದರೂ ನಮ್ಮ ಬಸವಣ್ಣ ಇರತಾನ. ಬಸವಣ್ಣನ ನೋಡಿದ ತಕ್ಷಣ ಭಾಳ ಖುಷಿ ಅನಿಸುತ್ತೆ. ದೊಡ್ಡದಾದ ಒಂದೇ ಒಂದು ಕಲ್ಲಿನಿಂದ ಮಾಡಿದ ಒಂದು ಬಸವಣ್ಣನ ಮೂರ್ತಿ ನೀವು ಸ್ಟಾರ್ಟಿಂಗ್ ನೋಡ್ಬೋದು. ಎಲ್ಲೇ ಹೋದ್ರೂ ಶಿವನ ಮುಂದ್ಗಡೆ ಬಸವಣ್ಣ ಇರತಾನ. ಇಲ್ಲಿ 4 ಕಡೆನೂ ಲಿಂಗಲ್ಲಿ ಈಶ್ವರನ ಮುಖ ಕಾಣಿದೆ. ಪ್ರಪ್ರಥಮವಾಗಿ ಈ ದೇವಸ್ಥಾನದ ಒಂದು ವಿಶೇಷತೆ ಅದು. ಈ ವರ್ಷದ ಇದು ನನ್ನ ಕೊನೆಯ ವಿಡಿಯೋ. ಹಾಗೆ ಹೊಸ ವರ್ಷಕ್ಕೆ ಹೊಸ ವಿಡಿಯೋನ ತೊಗೊಂಡು ಬರ್ತೀನಿ. ಹೊಸ ವರ್ಷದ ಮೊದಲನೇ ವಿಡಿಯೋದಲ್ಲಿ ನಾನು ಈ ರೀತಿಯಾದ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನದ ವಿಡಿಯೋ ಬಿಡ್ತಾ ಇದ್ದೀನಿ. ಕಾರಣ ತಮ್ಮೆಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಕೂಡ ಶಿವನ ದರ್ಶನದ ಮುಖಾಂತರ ನಾನು ಒಂದು ವಿಡಿಯೋ ಸ್ಟಾರ್ಟ್ ಆಗಲಿ ಅಂತ ಈ ವಿಡಿಯೋದಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ನನ್ನ ಫ್ಯಾಮಿಲಿಯೊಂದಿಗೆ, ನನ್ನ ಇಬ್ಬರು ಅಣ್ಣ ಮತ್ತು ನನ್ನ ತಾಯಿ ಜೊತೆಗೆ ಇವತ್ತು ಚಂದ್ರಮೌಳೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾನೆ ಇರಿ. ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಸ್ನೇಹಿತರೆ. ಹಾಗೆ ಹೊಸ ವರ್ಷ ತಮ್ಮೆಲ್ಲರಿಗೂ, ತಮ್ಮೆಲ್ಲರ ಜೀವನದಲ್ಲಿ ಒಂದು ಒಳ್ಳೆಯದಾಗಲಿ, ತಾವು ಏನೇನು ಕನಸು ಕಂಡಿದ್ದೀರಿ ಅದೆಲ್ಲ ಸಕ್ಸಸ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ನೇಹಿತರೆ, ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್.
ಚಂದ್ರಮೌಳೇಶ್ವರ ಟೆಂಪಲ್ ಹುಬ್ಳಿಯಲ್ಲಿ ಉಣಕಲ್ಕೆರೆ ಹತ್ತಿರ ಬರ್ತೈತಿ. ಭಾಳ ಹಳೆಯ ಪುರಾತನ ಮಂದಿರ ಇದಾಗಿದೆ. ವೀಕ್ಷಣೆಗೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಭಾಳ ಒಳ್ಳೆಯ ದೇವಸ್ಥಾನ ಇದೆ. ಇದರ ವಿಶೇಷತೆ ಏನಂದರೆ ಇಲ್ಲಿ ಚತುರ್ಮುಖ ಈಶ್ವರಲಿಂಗ ಇದೆ. ಥ್ಯಾಂಕ್ ಯು. ಚಂದ್ರಮೌಳೇಶ್ವರ ದೇವಸ್ಥಾನ, ಹುಬ್ಬಳ್ಳಿ, ಕರ್ನಾಟಕ. ಈ ದೇವಸ್ಥಾನವು ನನಗೆ ತಿಳಿದ ಮಟ್ಟಿಗೆ ಇದು 12ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಒಂದು ದೇವಾಲಯವಾಗಿದೆ. ಈ ದೇವಸ್ಥಾನವನ್ನು ಪೂರ್ವಾಭಿಮುಖವಾಗಿ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯವು ಗರ್ಭಗುಡಿಯಲ್ಲಿ ಇದರಲ್ಲಿ 4 ಮುಖಗಳುಳ್ಳಂಥ ಒಂದು ಶಿವಲಿಂಗ ದೇವಸ್ಥಾನ, ಶಿವಲಿಂಗ ಮೂರ್ತಿ ಇದೆ. ಆ ಶಿವಲಿಂಗ ಮೂರ್ತಿಯ ಹೊರಭಾಗದಲ್ಲಿ ಮುಖಮಂಟಪದಲ್ಲಿ 4 ದಿಕ್ಕುಗಳಲ್ಲಿ ಮರದಿಂದ ಕೆತ್ತನೆ ಮಾಡಿದಂತಹ ನರ್ತಕಿಯರ, ಸಂಗೀತಗಾರರ ಮೂರ್ತಿಗಳನ್ನು ಕೆತ್ತಲ್ಪಟ್ಟಿದೆ. ಹಾಗೂ ಈ ದೇವಸ್ಥಾನವನ್ನು ಪ್ರವೇಶದಲ್ಲಿ ನಾವು ಕಾಣಬಹುದು. ಸುತ್ತಲೂ ಇದರಲ್ಲಿ ನಮ್ಮ ಘನ ಸರ್ಕಾರ ಇದಕ್ಕೆ ಪ್ರಾಕಾರವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೂ ಅಲ್ಲದೆ ಈ ದೇವಸ್ಥಾನವು ವಿಶೇಷ ಏನೆಂದರೆ ಇದರಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಕಲಾರೂಪಗಳನ್ನು ಒಳಗೊಂಡಿದೆ. ಇನ್ನು ಹೆಚ್ಚಿಗೆ ಇದರಲ್ಲಿ ನಾವು ನೋಡಬೇಕಂದ್ರೆ ನಮ್ಮ ಸರ್ಕಾರವು ಇದರ ಬಗ್ಗೆ ಆಸಕ್ತಿಯನ್ನು ವಹಿಸಿ ಮಾಧ್ಯಮ ಮುಖಾಂತರ ಇದನ್ನು ಜನರಿಗೆ ತಲುಪಿಸಬೇಕಾಗಿದೆ. ಈ ಭವ್ಯ ದೇವಸ್ಥಾನವನ್ನು ಇಡೀ ಹುಬ್ಬಳ್ಳಿಯ ಜನತೆ ಹಾಗೂ ನಮ್ಮ ಕರ್ನಾಟಕ ಜನತೆ ಇದನ್ನು ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ನೋಡಿ ಆನಂದವನ್ನು ಪಡೆಯಬಹುದಾಗಿದೆ. ನೋಡಿ ಸ್ನೇಹಿತರೆ, ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಮ್ಮಿನ ಕರ್ಕೊಂಡು ಬರ್ತಾ ಇದ್ದಾರೆ ದೊಡ್ಡಣ್ಣ. ಸಣ್ಣಣ್ಣ ಅಲ್ಲಿ ಮುಂದೆ ನಿಂತಿದ್ರು. ಬಿಸಿಲು ಜಾಸ್ತಿ ಇರೋದ್ರಿಂದ ಇವಾಗ ಆಲ್ರೆಡಿ ಹೊರಡ್ತಾ ಇದ್ದೀವಿ. ಇವತ್ತು ಫೈನಲ್ ಆಗಿ ಈ ಒಂದು ಚಂದ್ರಮೌಳೇಶ್ವರಿ ದೇವಸ್ಥಾನದ ವಿಡಿಯೋ ಆಯಿತು. ಈಗ ಮಮ್ಮಿನ ಕರ್ಕೊಂಡು ಬಂದಿದ್ವಿ. ಈಗ ಇಬ್ಬರು ಅಣ್ಣ, ನಾನು ಮತ್ತು ಇವಾಗ ಹೊರಡ್ತಾ ಇದ್ವಿ ಸ್ನೇಹಿತರೆ. ಯಾಕಂದರೆ ಬಿಸಿಲು ಜಾಸ್ತಿ ಆಗ್ತಾಯಿದೆ. ನನಗಂತೂ ಬಂದಿದ್ದು ಭಾಳ ಖುಷಿ ಅನ್ನಿಸ್ತು. ನೀವು ಹೊಸದಾಗಿ ಹುಬ್ಬಳ್ಳಿಯಲ್ಲಿ ಭಾಳ ಜನ ಇದ್ದು ದೇವಸ್ಥಾನನ ನೋಡಿರೋದೇ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ ನೋಡಿದ ಮೇಲೆ ನಿಮ್ಗೆ ಖಂಡಿತವಾಗಿ ಒಂದು ಸಲ ಬರ್ಬೇಕನ್ಸುತ್ತೆ. ಹಂಗೆ ಅನಿಸಿದಾಗ ಖಂಡಿತವಾಗಿ ಇಲ್ಲಿ ಬಂದು ಹೋಗ್ಬೋದು. ನೀವು ಬರೋಕ್ಕೆಲ್ಲ ಅನುಕೂಲ ಐತಲ್ಲ ಅಣ್ಣ ಇದು? ಹಾಂ, ಇಲ್ಲಿ ಬರೋಕ್ಕೆಲ್ಲ ನೀವೆಲ್ಲ ಇಲ್ಲಿ ಒಂದು ಸಲ ಬಂದು ಭೇಟಿಯಾಗಿ. ಯಾಕಂದ್ರೆ ಇದು ನಾವು ನೋಡಿದ್ದಿಲ್ಲ, ಈ ಸಣ್ಣ ಅಣ್ಣನಿಂದ ನೋಡಿದ್ದೀವಿ. ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಓಕೆ, ಹಾಗಾದರೆ ಎಲ್ಲರೂ ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರೋದಾ ಅಣ್ಣ? ಹಾಂ, ಬಾಯ್.